ಕರ ವೇದಗಳಲ್ಲಿ ಒಂದು ಮಾತು ಬರುತ್ತೆ, ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ ಅಗ್ರತ ಚತುರೋ ವೇದಾ ಪೃಷ್ಠತಃ ಸಶರಂ ಧನುಹು ಅಂಥೇಳಿ. ಅಂದರೆ ಇದು ಬ್ರಹ್ಮ ತೇಜಸ್ಸು, ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ, ನಾನು ಕ್ಷಾತ್ರ ತೇಜಸ್ಸು, ಶಾಪಾದಪಿ ಶರಾದಪಿ, ನಾನು ವರವನ್ನೂ ಕೊಡಬಲ್ಲೆ, ಶಾಪವನ್ನೂ ಕೊಡಬಲ್ಲೆ, ಕ್ಷಮಿಸಬಲ್ಲೆ, ನಾಶವನ್ನೂ ಮಾಡಬಲ್ಲೆ. ಅಗ್ರತ ಚತುರೋ ವೇದಾ, ನನ್ನ ಮುಖವಾಣಿಯಿಂದ ವೇದಗಳ ಒಂದು ಪ್ರಭಾವಳಿ ಹೊರಗಡೆ ಬರ್ತಾ ಇದೆ, ಅಂದರೆ ಬ್ರಹ್ಮ ತೇಜಸ್ಸು. ಮತ್ತು ಶಸ್ತ್ರ ಬಾಣಗಳಿಂದ ಕೂಡಿರ್ತಕ್ಕಂಥ ಹಿಂದುಗಡೆ ಇರತಕ್ಕಂಥ ಬತ್ತಳಿಕೆ ಇದು ಕ್ಷಾತ್ರ ತೇಜಸ್ಸಿನ ಪ್ರತೀಕ ಅಂಥೇಳಿ. ಅದಕ್ಕೆ ಬ್ರಹ್ಮ ತೇಜಸ್ಸು ಮತ್ತು ಕ್ಷಾತ್ರ ತೇಜಸ್ಸು ಇವೆರಡೂ ಒಬ್ಬ ವ್ಯಕ್ತಿಯ ಅಭ್ಯುದಯಕ್ಕೆ, ಜಗತ್ತಿನ ಕಲ್ಯಾಣಕ್ಕೆ ಬೇಕು. ಅದನ್ನು ಗಳಿಸ್ಕೊಳ್ಬೇಕು, ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು. ಥ್ಯಾಂಕ್ ಯು.